ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. 2025-26ನೇ ಸಾಲಿಗೆ ಅಂದರೆ ಈ ವರ್ಷ ಯಾರೆಲ್ಲ ಅಭ್ಯರ್ಥಿಗಳು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಭಾಳಷ್ಟು ಡೌಟ್ಸ್ಗಳಿರ್ತವೆ. ಉದಾಹರಣೆಗೆ ಇಲ್ಲೊಂದು ಅಭ್ಯರ್ಥಿ ನಂಗೆ ಕಮೆಂಟ್ ಹಾಕಿರುವಂಥದ್ದು ನಿಮ್ಗೆ ತೋರಿಸ್ತೇನೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ನಮಗೆ ಒಂದು ಅಣ್ಣಾರು ಕಾಮೆಂಟ್ ಹಾಕಿದ್ದಾರೆ. ಗೈಸ್, ಕ್ಯಾನ್ someone kindly answer me to take admissions in paramedical, no need of NEET 2025 ಸ್ಕೋರ್. ಅಂದರೆ ಇವರು ಅಣ್ಣಾರು ನಮ್ಗೆ ಏನು ಕೇಳ್ತಾ ಇದ್ದಾರೆ ಅಂದರೆ, ಯಾರಾದರೂ ಇಲ್ಲಿದ್ದರೆ ಹೇಳ್ರಿ, ನಾನೇ ಇರೋದು, ಬೇರೆ ಯಾರು ಇಲ್ಲಿ ಇರೋದಿಲ್ಲ. ಆನ್ಸರ್ ಮಾಡಿರಿ, ನಮ್ಗೆ ಪ್ಯಾರಾಮೆಡಿಕಲ್ ಅಡ್ಮಿಷನ್ ಮಾಡಿಸ್ಬೇಕಂತಂದರೆ ನೀಟ್ ಸ್ಕೋರ್ ಏನಾದರೂ ಬೇಕಾಗುತ್ತಾ ಅಂಥೇಳಿ. ಓಕೆನಾ, ಇದ್ರ ಬಗ್ಗೆ ಮಾಹಿತಿ ಇರುತ್ತೆ, ವಿಡಿಯೋ ಪೂರ್ತಿ ಕೇಳಿ. ಜೊತೆಗೆ ಈ ರೀತಿ ನಮಗೆಲ್ಲ ಏನಾದರೂ ಡೌಟ್ ಇದ್ದರೆ ನನಗೆ ಡೈರೆಕ್ಟ್ ಕಾಮೆಂಟ್ ಹಾಕಿ. ಗೈಸ್ ಪೈಸ್ ಅಂತ ಏನಾದರೂ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ನಂಗೆ ಸುಮ್ಮನೆ ಕಾಮೆಂಟ್ ಹಾಕಿಬಿಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ನೋಡಿ, ಪ್ರತಿ ಸಂಜೆ ನಾನು ಲೈವಲ್ಲಿ 4:15 ನಂತರ ಮತ್ತು 7:00ವರೆಗೆ ಪ್ರತಿ ಸಂಜೆ ಲೈವಲ್ಲಿ ಬರ್ತೇನೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ದರೂ ಕೂಡ ನಿಮಗೆ ಲೈವ್ ಆಗಿ ಓಪನ್ ಆಗಿ ಮಾಹಿತಿಯನ್ನು ಕೇಳ್ಬೋದು. ಸೊ ಈ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಜೊತೆಗೆ ಒಂದು ಬೆಲ್ ಐಕನ್ ಕೂಡ ಆ್ಯಕ್ಟಿವ್ ಮಾಡಿಕೊಳ್ರಿ. ಸೊ ಏನಂತಂದರೆ 2025 ಸಾಲಿನಲ್ಲಿ ಯಾರೆಲ್ಲ ಪ್ಯಾರಾಮೆಡಿಕಲ್ ಅಡ್ಮಿಷನ್ಗಳನ್ನು ಪಡ್ಕೊತಾ ಇದ್ದೀರಿ ಅಂಥ ಅಭ್ಯರ್ಥಿಗಳು ಹೇಳೋದಂದರೆ, ನಮ್ಮ ಪ್ಯಾರಾಮೆಡಿಕಲ್ಗೆ ಯಾವುದೇ ಥರದಂತಹ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ, ಯಾವುದೇ ಥರ ನೀಟು ಕೂಡ ಅವಶ್ಯಕತೆ ಇಲ್ಲ, CET ಕೂಡ ಬರೋದಿಲ್ಲ, CET ಎಕ್ಸಾಮ್ ಇರೋದಿಲ್ಲ. ಯಾವ ಕಾಲೇಜಲ್ಲೂ ಕೂಡ ಪ್ಯಾರಾಮೆಡಿಕಲ್ಗೆ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ತೆಗೆದುಕೊಳ್ಳೋದಿಲ್ಲ. ಇಲ್ಲಿ ಏನಿರುತ್ತೆ ಅಂದರೆ, ನೀವು ಒಂದು ತೆಗೆದುಕೊಂಡಿರುವಂಥ SSLCಯ ಮಾರ್ಕ್ಸ್ ಕಾರ್ಡ್ಗಳು ಅಥವಾ PUCಯ ಮಾರ್ಕ್ಸ್ಗಳ ಆಧಾರದ ಮೇಲೆ ನಿಮಗೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಮುಂದಿನ ದಿನಗಳಲ್ಲಿ ಅಪ್ಲಿಕೇಶನ್ಗಳನ್ನು ಕರೀತಾರೆ. ನೆನಪಿರಲಿ, ನಮ್ಮ ಪ್ಯಾರಾಮೆಡಿಕಲ್ ಮಾಡಲು ಕರ್ನಾಟಕದಲ್ಲಿ ಪ್ಯಾರಾಮೆಡಿಕಲ್ ಮಾಡಬೇಕಂತಂದರೆ ಯಾವುದೇ ಥರದಂತಹ ನೀಟ್ ಆಗಲಿ, ನೀಟ್ ಸ್ಕೋರ್ ಆಗಿರಲಿ, ಅಥವಾ CET ಆಗಲಿ, CET ಅಪ್ಲಿಕೇಶನ್ ಆಗಿರಲಿ, ಅಥವಾ CET ರ್ಯಾಂಕ್ ಆಗಲಿ ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಅದು ಬೇರೆ, ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡೇ ಬೇರೆ. ಪ್ಯಾರಾಮೆಡಿಕಲಲ್ಲಿ ಬರೀ ನೀವು ಹೊಸದಾಗಿ ಈ ಬೋರ್ಡ್ ಮುಖಾಂತರ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು, ನಿಮ್ಮ SSLC ಅಥವಾ PUC ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬೇಕು. ಅವುಗಳ ಆಧಾರದ ಮೇಲೆ ನಿಮಗೆ ಸೀಟ್ ಸಿಗುತ್ತೆ. ನೆನಪಿಟ್ಟುಗಳು, ಯಾವುದೇ ಥರ ಅಂತ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಮೇಲೆ ಡಿಪೆಂಡ್ ಇರೋದಿಲ್ಲ.